My precious children of God, I greet each one of you in the mighty name of our Lord and Savior Jesus Christ. ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ, ನಾನು ನಿಮ್ಮೆಲ್ಲರನ್ನು ನಮ್ಮ ದೇವರು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. Today we are going to meditate Job chapter 5 verse 11. ನಾವು ಈ ದಿನ ಯೋಬ 5ನೇ ಅಧ್ಯಾಯ 11ನೇ ವಚನವನ್ನು ಧ್ಯಾನಿಸಲಿದ್ದೇವೆ. It says, God sets on high those who are lowly, and those who mourn are lifted to safety. ವಾಕ್ಯವು ಹೇಳುತ್ತದೆ, ಹೀನ ಸ್ಥಿತಿಯವರನ್ನು ಉನ್ನತ ಸ್ಥಿತಿಗೆ ಏರಿಸಿ ದುಃಖಿಸುವವರನ್ನು ನಿರಪಾಯ ಸ್ಥಳಕ್ಕೆ ಹತ್ತಿಸುತ್ತಾನೆ ಎಂದು. To whom God will supply this need? ಈ ಅಗತ್ಯವನ್ನು ದೇವರು ಯಾರಿಗೆ ಪೂರೈಸುವನು? If you read James 4:10, it says, the Lord shall lift up those who humble themselves in the sight of the Lord. ಯಾಕೋಬ 4:10ನೇ ವಚನವನ್ನು ನೋಡುವುದಾದರೆ ಅಲ್ಲಿ ಬರೆಯಲ್ಪಟ್ಟಿದೆ, ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು. Humility is one of the characteristics of Jesus Christ. ತಗ್ಗಿಸಿಕೊಳ್ಳುವಿಕೆ ಯೇಸು ಕ್ರಿಸ್ತನ ಗುಣಗಳಲ್ಲಿ ಒಂದಾಗಿತ್ತು. And Zechariah chapter 9 verse 9 says, rejoice, your king is coming to you. He is just, having salvation and lowly. ಜಕರ್ಯ 9:9ನೇ ವಚನವು ಹೀಗೆ ಹೇಳುತ್ತದೆ, ಹರ್ಷಧ್ವನಿಗೈ, ನೋಡು, ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ, ಆತನು ನ್ಯಾಯವಂತನೂ ಸುರಕ್ಷಿತನೂ ಶಾಂತಗುಣವುಳ್ಳವನೂ ಆಗಿದ್ದಾನೆ. Jesus himself had this humility in his life. ಯೇಸುವಿನ ಜೀವಿತದಲ್ಲಿಯೇ ತಗ್ಗಿಸಿಕೊಳ್ಳುವಿಕೆಯೂ ಇತ್ತು. If you read Luke chapter 14 verse 11 and 18:14, it says, he who humbles himself will be exalted. ಲೂಕ 14:11ನೇ ವಚನ ಮತ್ತು 18:14ನೇ ವಚನವೂ ಕೂಡ ಹೀಗೆ ಹೇಳುತ್ತದೆ, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಎಂದು. Proverbs 15:33 and 18:12 says, before honor is humility. ಜ್ಞಾನೋಕ್ತಿಗಳು 15:33 ಮತ್ತು 18:12ನೇ ವಚನವು ಹೀಗೆ ಹೇಳುತ್ತದೆ, ಗೌರವಕ್ಕೆ ಮೊದಲು ವಿನಯ ಎಂದು. So my friends, let us check up our lives. ಆದ್ದರಿಂದ ಸ್ನೇಹಿತರೆ, ನಮ್ಮ ಜೀವಿತವನ್ನು ಪರೀಕ್ಷಿಸಿಕೊಳ್ಳುವ. Are we having this divine quality, humility? ನಮ್ಮಲ್ಲಿ ಈ ದೈವಿಕ ಗುಣವಾದ ತಗ್ಗಿಸಿಕೊಳ್ಳುವಿಕೆ ಇದೆಯೋ? If we humble ourselves, the Lord himself will honor us. ನಾವು ನಮ್ಮನ್ನು ತಗ್ಗಿಸಿಕೊಳ್ಳುವುದಾದರೆ ದೇವರು ತಾನೇ ನಮ್ಮನ್ನು ಗೌರವಿಸುವನು. And the second part of this verse says, he who mourns are lifted to safety. ಈ ವಚನದ 2ನೇ ಭಾಗವು ಹೀಗೆ ಹೇಳುತ್ತದೆ, ದೇವರು ದುಃಖಿಸುವವರನ್ನು ನಿರಪಾಯ ಸ್ಥಳಕ್ಕೆ ಹತ್ತಿಸುತ್ತಾನೆ ಎಂದು. Yes, in the Bible it says in John 16:20, your sorrow will be turned into joy. ಯೋಹಾನ 16:20ನೇ ವಚನವು ಹೇಳುತ್ತದೆ, ನಿಮ್ಮ ದುಃಖವು ಹೋಗಿ ಆನಂದ ಬರುವುದು ಎಂದು. In this world we have to go through many trials and temptations. ಈ ಲೋಕದಲ್ಲಿ ನಾವು ಅನೇಕ ಕಷ್ಟ ಶೋಧನೆಗಳಿಂದ ಹಾದು ಹೋಗಬೇಕಾಗುತ್ತದೆ. But when we put all our belief or trust in the Lord will do great miracles. ನಮ್ಮ ಸಂಪೂರ್ಣ ನಂಬಿಕೆ ಮತ್ತು ವಿಶ್ವಾಸವನ್ನು ನಾವು ದೇವರಲ್ಲಿ ಇಡುವಾಗ ಆತನು ಅದ್ಭುತಗಳನ್ನು ಮಾಡುವನು. If you read 1 Peter chapter 1 verses 6 and 7, it says, for a little while you have been grieved by various trials, your faith is tested by fire, may be found to praise, honor and glory. 1 ಪೇತ್ರ 1ನೇ ಅಧ್ಯಾಯ 6-7ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿ ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ. Yes, my beloved ones, you may be in grief today. ಹೌದು ನನ್ನ ಪ್ರಿಯರೇ, ಈಗ ನೀವು ದುಃಖಿಸುವವರಾಗಿರಬಹುದು. There may be various reasons for that. ಅದಕ್ಕೆ ಅನೇಕ ಕಾರಣಗಳೂ ಇರಬಹುದು. But look to God. ಆದರೆ ದೇವರನ್ನು ದೃಷ್ಟಿಸಿ, Cling on to him tightly. ಆತನನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿ. You will receive all blessings from him. ಆತನಿಂದ ನೀವು ಎಲ್ಲಾ ಆಶೀರ್ವಾದಗಳನ್ನು ಪಡೆಯುವಿರಿ. Shall we pray right now to be relieved from all our sorrows and troubles of this world? ಈ ಲೋಕದ ಎಲ್ಲಾ ಕಷ್ಟ ತೊಂದರೆಗಳಿಂದ ಬಿಡುಗಡೆ ಪಡೆಯುವುದಕ್ಕಾಗಿ ನಾವು ದೇವರಲ್ಲಿ ಬೇಡಿಕೊಳ್ಳುವ. Come, let us pray. ಬನ್ನಿ ನಾವು ಪ್ರಾರ್ಥಿಸುವ. Our precious heavenly Father, thank you for the wonderful presence, Father. ಅಮೂಲ್ಯವಾದ ಸ್ವರ್ಗೀಯ ತಂದೆಯೇ, ನಿನ್ನ ಅದ್ಭುತ ಪ್ರಸನ್ನತೆಗಾಗಿ ಸ್ತೋತ್ರ. Father, you know the hearts of all your children. ತಂದೆಯೇ, ನೀನು ನಿನ್ನ ಮಕ್ಕಳ ಹೃದಯವನ್ನು ಬಲ್ಲಾತನಾಗಿದ್ದಿ. They may be crying in your presence, oh Father. ಅವರು ನಿನ್ನ ಪಾದ ಸನ್ನಿಧಿಯಲ್ಲಿ ಅಳುತ್ತಿರಬಹುದು. They may be going through a lot of problems of this world. ಈ ಲೋಕದ ಅನೇಕ ಕಷ್ಟ ತೊಂದರೆಗಳಿಂದ ಅವರು ಹಾದು ಹೋಗುತ್ತಿದ್ದಾರೆ. They might have lost many things, good things in their lives. ತಮ್ಮ ಜೀವಿತದಲ್ಲಿ ಅನೇಕ ಒಳ್ಳೆ ಸಂಗತಿಗಳನ್ನು ಕಳೆದುಕೊಂಡಿರಬಹುದು. They may be in need of many things, Father.
ಅನೇಕ ಅವಶ್ಯಕತೆಗಳು ಅವರಿಗಿರಬಹುದು. So many people are in financial need. ಅನೇಕರಿಗೆ ಹಣಕಾಸಿನ ಅಗತ್ಯತೆ ಇದೆ. They don't know how to come out of that. ಅದರಿಂದ ಹೊರಬರುವುದು ಹೇಗೆ ತಿಳಿದಿಲ್ಲ. Hear the cry of your ನಿನ್ನ children. ಮಕ್ಕಳ ಮೊರೆಯನ್ನು ಲಾಲಿಸು. Bring them out of all their suffering, ಎಲ್ಲಾ ಬಾಧೆಗಳಿಂದ ಅವರನ್ನು ಹೊರಗೆ ತಾ ದೇವರೇ. all their heartache. ಎಲ್ಲಾ ಬೇನೆಗಳಿಂದ ಅವರನ್ನು ಹೊರಗೆ ತಾ. Supply all their need in a beautiful way. ಬಹಳ ಸುಂದರವಾದ ರೀತಿಯಲ್ಲಿ ಅವರ ಅವಶ್ಯಕತೆಗಳನ್ನು ಪೂರೈಸು. Let them receive it right now. ಅವರು ಅವುಗಳನ್ನು ಈಗಲೇ ಪಡೆಯಲಿ. Bless them, Father. ಆಶೀರ್ವದಿಸು ತಂದೆಯೇ. Give them all that they need. ಅವರ ಅಗತ್ಯಗಳನ್ನು ಪೂರೈಸು. Let them rejoice in you. ಅವರು ನಿನ್ನಲ್ಲಿ ಆನಂದಿಸುವವರಾಗಲಿ. In Jesus' name we pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. Amen. ಆಮೆನ್.